ಸ್ವಾಮಿ, ನೀವು ಜ್ಯೂಸ್ ಕುಡಿದು ಚೆನ್ನಾಗೈತೆ ಅಂದರೆ ನನಗೆ ಕೆಲಸ ಕೊಟ್ಟವ್ರಿಗೂ ಖುಷಿ ಆಯ್ತದೆ. ಅಯ್ಯೋ ಶಾಂತಮ್ಮ, ಇದೇನು ಹಿಂಗೆ ಹೇಳ್ತಾ ಇದೆಯಾ? ಮಾವ, ಇವ್ರು ಸ್ವಲ್ಪ ನಾಜೂಕು, ಅದಕ್ಕೆ ಹಿಂಗೆಲ್ಲ ಕೇಳ್ತಾ ಇದ್ದಾರೆ ಅಷ್ಟೇ. ಮಾತೆಲ್ಲ ಸ್ವಲ್ಪ ನಮ್ಮ ಅಣ್ಣನ ಥರನೇ ಆಡ್ತಾರೆ, ಆದರೆ ನೋಡಕ್ ಮಾತ್ರ ನನ್ನ ಥರ ಇದ್ದಾರೆ. ನಂಗೇನಾರು ಅಮ್ಮ ಇದ್ದಿದ್ರೆ ನೋಡಕ್ಕೆ ಇವ್ರ ಥರನೇ ಇರ್ತಾ ಇದ್ರೋ ಏನೋ, ಅಲ್ವಾ ಛತ್ರಿ ಅಣ್ಣ? ನಿಂಗೆ ಹಂಗೆ ಅನ್ನಿಸ್ದ? ನಂಗಂಗ ಅನ್ನಿಸ್ತಾ ಇಲ್ಲ ಕಣವ. ನಮ್ಮಮ್ಮ ನಾನೇ ನೋಡಿಲ್ಲ, ಇನ್ನು ನೀನ್ ಹೆಂಗ್ ನೋಡಿರ್ತೀಯ ಹೇಳು ಛತ್ರಿ ಅಣ್ಣ? ಮಾವ, ನೀವು ಬಿಸಿನೀರು ತಗೊಳ್ಳಿ. ಇಷ್ಟೊಂದು ಬಿಸಿ ಇದೆಯಲ್ಲಮ್ಮ. ಅಯ್ಯೋ ದೇವ್ರೆ, ಏನವ ನೀನು ಆಟೊಂದು ಬಿಸಿನೀರು ಕೊಡೋದು? ಹೋಗು, ಬೆಸ್ಕಣಕ್ಕೆ ಒಂದಿಷ್ಟು ತಣ್ಣೀರು ತಗೊಂಬ ಹೋಗು. ತರ್ತೀನಿ ಒಂದು ನಿಮಿಷ. ಇದು ಕಲಿಗಾಲ, ತಣ್ಣೀರನ್ನೇ ಆರಿಸ್ಕೊಂಡು ಕುಡಿಬೇಕಾಗಿರೋ ಈ ಕಾಲದಲ್ಲಿ ಬಿಸಿನೀರನ್ನ ಹಂಗೆ ಬಾಯಿಗೆ ಬಿಟ್ಕೋತಿದ್ದೀರಲ್ಲ. ಏನಮ್ಮಿ ಓಡಾಟ ಅಂದರೆ ಶಾನ್ ಬೋಗರ್ ಮನೇಲಿ ದೇವ್ರೂಟ ಅಂದಂಗೆ ಜೈಲಿಂದ ಸೀದಾ ಮಗಳ ಮನೆಗೆ ಬಂದರು ಸತ್ಯಾನ ಮುಚ್ಚಿಟ್ಟು ಇಷ್ಟು ಮೆರೀತಿರ್ಬೇಕಾದ್ರೆ ಇನ್ನು ಮಾರಿಗುಡಿ ಊರು ದೇವ್ರು ನಾನಿನ್ನೆಷ್ಟು ಮೆರಿಬೇಡ. ನಿನ್ನ ಹಣೆಯಲ್ಲಿ ಕೆಂಪು ಕುಂಕುಮ ರವ 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 ಅಂತ ನನ್ನ ಕಣ್ಣು ಕುಗ್ತಾ ಇದೆ. ಅದನ್ನು ಇವತ್ತೇ ಅಳಿಸ್ತೀನಿ. ನನಗೆಷ್ಟು ಅವಮಾನ ಮಾಡಿದೀಯ ಅಲ್ವಾ? ನಿನ್ನ ಮಗ, ನಿನ್ನ ಹೆಣ್ಮಕ್ಳು ಎಲ್ಲರೂ ಮುಗಿಸ್ತೀನಿ. ನಾನೇ ಹೋಗಬೇಕಾಗಿಲ್ಲ, ಒಬ್ಬೊಬ್ಬರ ಮೇಲೂ ಟಿಪ್ಪರ್ ಲಾರಿನೋ ಇಲ್ಲ JCBನೋ ಹತ್ತಿಸಿ ಆಕ್ಸಿಡೆಂಟ್ ಅಂತ ತೋರಿಸಿದ್ರೆ ಎಲ್ಲ ಮುಚ್ಚಿ ಹೋಗುತ್ತೆ. ಅದೇನು ಮಾಡ್ಕೋತೀಯೋ ಮಾಡ್ಕೋ ಹೋಗು, ನಾನು ನೋಡ್ತೀನಿ. ಛತ್ರಿ, ಹೋಗೋಣ, ನಡೆಯೋ. ವೀರಭದ್ರ, ಯುದ್ಧ ಇರೋದು ನನ್ನ ನಿನ್ನ ನಡುವೆ. ನಾನು ಕೊಟ್ಟು ಬಂದು ಹೇಳಿಬಿಡ. ಏನಾಯ್ತಕ್ಕ? ಏನೂ ಇಲ್ಲ. ಮತ್ತೆ ಯಾಕೆ ಹಿಂಗೆ ಎದುರ್ಕೊತಿದ್ದೀರಾ? ನಾನು ನಿಮ್ಮೋಳೆ ಅಲ್ವೇ? ಇವಳು ಸ್ವಲ್ಪ ಸಾಫ್ಟ್ ಆಗಿದ್ದಾಳೆ, ನಿಧಾನವಾಗಿ ಬಾಯಿ ಬಿಡಿಸ್ಬೇಕು. ರಾಣಿ, ನೀನ್ ನಮ್ಮೋಳೆ ಅಂತ ಕೇಳ್ತಾ ಇದ್ದೀನಿ, ನಿಜ ಹೇಳ್ಬೇಕು. ಅಕ್ಕ, ಯಾರಿಗೂ ಹೇಳ್ದೇ ಇರೋ ಸತ್ಯನ ನಿಮ್ ತವ ಹೇಳ್ತೀನಿ, ಕೇಳಿ ಅಕ್ಕ. ರಾಣಿ, ನೀವಿಬ್ರು ಕಾಡಿಗೆ ಹೋಗಿದ್ರಲ್ಲ, ಅಲ್ಲಿ ಏನಾಯ್ತು ಹೇಳು? ಓ ಅದಾ ಅಕ್ಕ, ನಾನು ಕಾಡಿಗೆ ಹೋದ್ನಾ, ಅಲ್ಲಿ ಹುಟ್ಟದ ಮಣ್ಣು ಹುಡುಕ್ತಾ ಇದ್ನಾ, ಅಲ್ಲಿ ಯಾರೋ ಬಂದಂಗಾಯ್ತು. ಯಾರೋ ಬಂದಂಗಾಯ್ತಾ? ಹ್ಞೂ ಅಕ್ಕ, ಅಲ್ಲಿ ಯಾರೋ ಬಂದಂಗಾಯ್ತು ಅಂತ ತಿರುಗಿ ನೋಡ್ತೀನಿ, ಹುಲಿ ಹತ್ರಕ್ಕೆ ಬಂತು. ಹೇಳಿದ್ದಾನೆ ಹೇಳ್ತಾ ಇರ್ಬೇಡ, ಮುಂದಕ್ಕೆ ಏನಾಯ್ತು ಅಂತ ಹೇಳು. ಯಾರಿಗೂ ಹೇಳ್ದೇ ಇರೋ ಸತ್ಯ ಹೇಳ್ತೀನಿ ಅಂದ್ಯಲ್ಲ, ಹೇಳು. ಹ್ಞೂ ಅಕ್ಕ, ಹುಲಿ ಹತ್ರಕ್ಕೆ ಬಂತ, ಆಗ ಬಾಯಿ ತೆಗೆದು ನಿಂತ್ಕತ್ತು. ಆಗ ನಾನು ಮಾಕಳವ ಅಂತ ಅಂದೆ, ಹುಲಿ ಹೊರಟೆ ಹೋಗ್ಬಿಡದ. ನಿಜ ಹೇಳ್ತೀನಿ ಅಂತ ಬಂದು ಬರೀ ಸುಳ್ಳೆ ಹೇಳ್ತಾ ಇದೀಯಾ? ಏನಕ್ಕ ನೀವು ಕಾಡಲ್ಲಿ ಏನೇನ್ ನಡೀತೈತೆ ಅಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡಂಗೈತೆ. ಅದು ಹಂಗಲ್ಲಮ್ಮ. ಮತ್ತೆ ಅಲ್ಲಿದ್ದಿದ್ದು ನಾವೇ ತಾನೆ, ಅಲ್ಲಿ ಏನೇನಾಗೈತೆ ಅಂತ ನಮಗೆ ಗೊತ್ತಿರ್ತದೆ, ಅದನ್ನೇ ಹೇಳ್ತೀವಿ. ಏನೋ ಬಿಡಿ ಅಕ್ಕ, ಇತ್ತೀಚೆಗೆ ನೀವು ಭಾರಿ ಸಪ್ಸಪ್ಗೆ ಇದ್ದೀರಾ. ನಾನಾ? ಯಾಕೆ ಹಾಗಂತ ಇದೆಯಾ? ನಾನೇನೋ ಹೇಳೋಣ, ನೀವೇನೋ ಅನ್ಕೋತೀರ, ಇವಳೇನಪ್ಪ ರಾಣಿ ಏನೇನೋ ಹೇಳ್ತಾವಳೆ ಅಂತ ಅನ್ಕೋತೀರ. ಹೋಗ್ಲಿ ಬಿಡಿ. ಏಯ್, ಅದೇನು ಅಂತ ಸರಿಯಾಗಿ ಬಿಡಿಸೇಳು. ಅಲ್ಲಕ್ಕ, ನೀವು ಮನೆ 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 ಅಂತ ಆಟೊಂದೆಲ್ಲ ಮಾಡ್ತೀರಾ, ಆದರೆ ಬಾವ ನಿಮಗೆ ಕೌಡೆ ಕಾಸಷ್ಟು ಬೆಲೆ ಕೊಡಬಾರ್ದಾ? ಯಾವಾಗ್ಲೂ ಕಂಡೋರ್ ಹೆಂಗಸರಿಂದನೇ ಇರ್ತಾರಲ್ಲ. ಏಯ್, ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡೋ. ಹೆಂಡತಿಯಾಗಿ ನಾನೇ ಕೇಳಿಲ್ಲ, ನೀನ್ ಯಾವಳೆ ಇದನ್ನೆಲ್ಲ ಮಾತಾಡೋದಕ್ಕೆ? ಇದನ್ನೇ ನೋಡಿ, ಇದನ್ನೇ ನಾನು ಅನ್ಕೊಂಡಿದ್ದು. ಅಲ್ಲಕ್ಕ, ಹೆಂಡತಿಯಾಗಿ ನೀವು ಅವ್ರ ತವ ಕೇಳ್ಬೇಕು ತಾನೆ, ನಾಳೆ ದಿನ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ನಾನು ಬಾಯಿನೇ ತಡಿಲಿಲ್ಲ ನೋಡಿ. ಅಲ್ಲಕ್ಕ, ಆಸ್ತಿ ಅಂತ ಈಟೊಂದು ತಲೆ ಕೆಡ್ಸ್ಕೊತಿದ್ದೀರಾ. ನಾಳೆ ದಿನ ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಆದ್ಮ್ಯಾಕೆ ಭಾವ ಇನ್ನೊಬ್ಳಿಗೆ ಸುರಿಯೋಕಿಲ್ಲ ಅಂತ ಏನು ಗ್ಯಾರಂಟಿ? ಕೆಲವು ಹೆಂಗಸರು ಬುಟ್ಟಿ ಹಾಕೊಂಡು ಈಗ ನೀವು ನನ್ನ ತವ ಆಸ್ತಿ ಬರ್ಸ್ಕೊಂಡಂಗೆ ನಿಮ್ಮ ತವ ಆಸ್ತಿ ಬರ್ಸ್ಕೊಳಕಿಲ್ವಾ ಹೇಳಿ? ಏಯ್, ಆಸ್ತಿ ಪೇಪರ್ ಮೇಲೆ ತಪ್ಪಾಗಿ ಸೈನ್ ಮಾಡ್ಬಿಟ್ಟು ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ಯಾ?
ಅದಕ್ಕೆ ನೋಡಿ ನಾನು ಹೇಳಿದ್ದು ನಿಮಗೆ ಬೇರೆ ಏನೂ ಗೊತ್ತಾಗಕ್ಕಿಲ್ಲ ಅನ್ನೋದು. ಈಗ ನನ್ನ ಕೆಪ್ಸ ಏನು ಹಾಕದೆ ಹೋಗಿದ್ದಿದ್ರೆ ಪಾಪ ಇನ್ಯಾವಳ ಹೆಸರಿಗೋ ಬರ್ಕೊಟ್ಟಿರೋರು. ಅಕ್ಕ ಆ ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಸೇರಬೇಕು ಅಂತ ನನ್ನ ಆಸೆ ಇತ್ತು. ಏನು ಹೇಳ್ತಿದ್ದೀರಾ ಅಂಕಲ್? ನಿಜ ಕಣಪ್ಪ, ನಿಮ್ಮಪ್ಪ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ. ರಶ್ಮಿ ಒಬ್ಬಳೇ ಇತ್ತು. ಅಂಕಲ್ ಬೇರೆ ಏನಾದರೂ ವಿಷಯ ಗೊತ್ತಾಯ್ತಾ? ಏನಿಲ್ಲ ಕಣವ್ವ, ಸುಮ್ಮನೆ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರಂತೆ. ಹಾಗಾದ್ರೆ ಅಂಕಲ್ 100% ಅವರು ಶಾರದಮ್ಮ ನೋಡ್ಕೊಂಡೇ ಬಂದಿರೋದು. ಅಂಕಲ್ ಶಾರದಮ್ಮ ಅವ್ರಿಗೆ ಸಿಕ್ಕಿಲ್ಲ ತಾನೆ? ಇಲ್ಲ ಕಣವ್ವ, ಆದರೆ ಅವರಿಗೆ ಅನುಮಾನ ಅಂತೂ ಖಂಡಿತ ಬಂದಿದೆ. ಈ ಶಾರದಮ್ಮ ಬೇರೆ ಏನೂ ಹೇಳ್ತಿಲ್ಲ ಅಂಕಲ್. ಅಪ್ಪ ನೋಡಿದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ದಾರೆ. ನಿಮ್ಮ ಮನೆವರೆಗೂ ನಮ್ಮಪ್ಪ ಬಂದಿದ್ದಾರೆ ಅಂದರೆ ಖಂಡಿತ ಅವ್ರಿಗೆ ತುಂಬ ಭಯ ಆಗಿನೇ ಬಂದಿರ್ತಾರೆ ಅಂಕಲ್. ಹೌದು ಕಣವ್ವ, ನಿಮ್ಮಪ್ಪ ಮನೆಗೆ ಬಂದು ಹೋದ್ಮೇಲೆ ಶಾರದಮ್ಮ ತುಂಬ ಡಲ್ ಆಗಿದ್ದಾರೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡಬೇಡಿ ಅಂಕಲ್, ಅಪ್ಪ ಈಗಾಗಲೇ ನೆಕ್ಸ್ಟ್ ಸ್ಟೆಪ್ ತಗೊಂಡಿದ್ದಾರೆ. ಅವ್ರ ಮುಂದಿನ ಹೆಜ್ಜೆ ಇಡುವಾಗ ಖಂಡಿತ ಅವ್ರ ಹೆಜ್ಜೆ ತಪ್ಪಾಗಿರುತ್ತೆ. ಆಗ ಅವ್ರನ್ನ ರೆಡ್ ಹ್ಯಾಂಡ್ ಆಗಿರ್ತು ಪೊಲೀಸ್ ಅವ್ರಿಗೆ ನಾನು ಒಪ್ಪಿಸ್ತೀನಿ ಅಂಕಲ್. ಬಾರು, ಹೆತ್ತ ತಂದೆ ಅಂತನೂ ನೋಡಿದೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಆ ತಪ್ಪನ್ನ ಮುಚ್ಚಿಡ್ತಾ ಇದ್ರಮ್ಮ. ಅಂಕಲ್ ಆ ತಪ್ಪು ಯಾರೇ ಮಾಡಿರಲಿ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ಅದು ನನ್ನ ತಂದೆನೇ ಆಗಿರಲಿ, ನನ್ನ ಗಂಡನೇ ಆಗಿರಲಿ.